ಒಮ್ಮೊಮ್ಮೆ ಒಂಟಿಯಾಗಿ ಇರೋದನ್ನ ಕಲೀರಿ. ಆಗ ಸತ್ಯ, ಅಸತ್ಯ ಮತ್ತು ನಮ್ಮವರು ಪರರು ಇದರ ಪರಿಚಯವಾಗಿ ಬಿಡುತ್ತೆ. ಜೀವನದಲ್ಲಿ ಬರುವ ಕಷ್ಟಗಳನ್ನು ಗೆಲ್ಲಬೇಕು ಎಂಬ ಆಸೆ ಇದ್ರೆ ಶಕ್ತಿಗಿಂತ ಯುಕ್ತಿಯ ಪ್ರಯೋಗ ಮಾಡಿ. ಯಾಕೆಂದ್ರೆ ಶಕ್ತಿ ಜಗಳದ ಹಾದಿ ತೋರಿಸುತ್ತೆ, ಆದರೆ ಯುಕ್ತಿ ಗೆಲುವಿನ ರುಚಿ ತೋರಿಸುತ್ತೆ. ಆ ವಿಧಿಯ ಆಟಗಳು ಸಾವಿರಾರು. ಈ ಪ್ರೀತಿನೇ ಹಾಗೆ. ಯಾರು ನಮ್ಮನ್ನು ಕೇರ್ ಮಾಡಲ್ವೋ ಅಂಥವರನ್ನೇ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀವಿ. ಜೀವನದಲ್ಲಿ ಪ್ರೀತಿ ಕಳೆದು ಹೋದ್ರೆ ಮತ್ತೆ ಸಿಗಬಹುದು, ಆದರೆ ಪ್ರೀತಿಗಾಗಿ ಸುಂದರವಾದ ಜೀವನವನ್ನು ಕಳೆದುಕೊಳ್ಳಬೇಡಿ. ಮೊದಲು ಪ್ರತಿಯೊಂದು ಮಾತಿಗೆ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೆವು, ಈಗ ಮೌನವಾಗಿಯೇ ಸೋಲನ್ನು ಒಪ್ಪಿಕೊಳ್ಳುತ್ತೇವೆ. ಯಾಕೆಂದರೆ ಕೆಲವು ಘಟನೆಗಳು ನಮ್ಮನ್ನು ಪ್ರಬುದ್ಧರನ್ನಾಗಿಸಿವೆ. ಎಲ್ಲರನ್ನು ಅರ್ಥ ಮಾಡಿಕೊಳ್ಳುವ ಭಾವವನ್ನು ಬಿಟ್ಟು ಬಿಡಿ. ಜನರು ಮೇಲಿನಿಂದ ಹೇಗೆ ಕಾಣಿಸುತ್ತಾರೋ ಒಳಗಿನಿಂದ ಬೇರೆಯೇ ಆಗಿರುತ್ತಾರೆ. ಯಾರಿಗೆ ನಿಮ್ಮ ಒಳ್ಳೆಯ ಗುಣಗಳನ್ನು ನೋಡಿ ಅರಗಿಸಿಕೊಳ್ಳಲು ಆಗೋದಿಲ್ವೋ ಅವರೇ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಮಾತನಾಡುತ್ತಾರೆ. ಅಹಂಕಾರದಿಂದ ಕುರುಡಾಗಿರುವ ವ್ಯಕ್ತಿಗೆ ತಾನು ಮಾಡುವ ತಪ್ಪು ಕಾಣಿಸೋದಿಲ್ಲ. ಒಬ್ಬ ಒಳ್ಳೆ ವ್ಯಕ್ತಿಯ ಗುಣಗಳು ಕೂಡ ಕಂಡು ಬರುವುದಿಲ್ಲ. ನೀವು ಬರೀ ಹೊಟ್ಟೆ ಕಿಚ್ಚಿನ ಜನರಿಂದ ಸುತ್ತುವರೆದಿದ್ದೀರಾ ಎಂದರೆ ಜೀವನದಲ್ಲಿ ನೀವು ಒಬ್ಬ ಯಶಸ್ವಿ ವ್ಯಕ್ತಿ ಆಗಿದ್ದೀರಾ ಎಂದರ್ಥ. ಶತ್ರುವಿನ ದುರ್ಬಲತೆಯನ್ನು ಅರಿಯುವುದಕ್ಕಿಂತ ಮುಂಚೆ ಪ್ರಹಾರ ಮಾಡೋದು ಮೂರ್ಖತನ ಎನಿಸಿಕೊಳ್ಳುತ್ತೆ. ಒಂದು ವೇಳೆ ಆ ಶತ್ರು ನಿಮಗಿಂತ ಶಕ್ತಿಶಾಲಿಯಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ಹಾನಿಯುಂಟು ಮಾಡುತ್ತಾನೆ. ನಿಮ್ಮ ಮನಸ್ಸಿಗೆ ಏನಾದರೂ ಅಸಹ್ಯ ಎಂಬ ಭಾವನೆ ಬರುತ್ತಿದ್ರೆ ಅದನ್ನು ದಯವಿಟ್ಟು ತ್ಯಾಗ ಮಾಡಿಬಿಡಿ. ಅದು ನಿಮ್ಮ ಯೋಚನೆ ಆಗಿರಲಿ ಅಥವಾ ಯಾರಾದರೂ ವ್ಯಕ್ತಿಯೇ ಆಗಿರಲಿ. ಯಾರು ಬೇರೆಯವರನ್ನು ಕೀಳು ಮಟ್ಟದಲ್ಲಿ ನೋಡುತ್ತಾರೋ ತಾವು ಎಷ್ಟು ಕೀಳು ಮಟ್ಟದವರು ಎಂದು ತಾವೇ ತೋರಿಸಿಕೊಡುತ್ತಾರೆ. ಜನರೊಂದಿಗೆ ಸಂಬಂಧವನ್ನು ನಿಭಾಯಿಸುತ್ತಾ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ನೀವು ಯಾರ ಮೇಲೆ ಅತಿಯಾದ ಕಾಳಜಿ ತೋರಿಸುತ್ತಿದ್ದೀರೋ ಅವರು ನಿಮ್ಮ ಭಾವನೆಗಳನ್ನು ರದ್ದಿಯ ದರಕ್ಕೆ ಹೋಲಿಸುತ್ತಿರುತ್ತಾರೆ. ಎಚ್ಚರವಾಗಿರಿ. ಮನುಷ್ಯ ತನ್ನವರು ಅಂದುಕೊಂಡಿರುವವರ ಮೇಲೆಯೇ ಹೆಚ್ಚಿನ ಭರವಸೆ ಇಟ್ಟಿರುತ್ತಾನೆ. ಯಾರಾದರೂ ನಿಮ್ಮ ಭರವಸೆಯ ಮೇಲೆ ಗೆಲುವು ಸಾಧಿಸುತ್ತಿದ್ದಾರೆ ಎಂದರೆ ನೀವು ಸಹ ಅವರ ನಂಬಿಕೆಯನ್ನು ಹುಸಿಗೊಳಿಸಬೇಡಿ. ಇಲ್ಲಿಯವರೆಗೆ ಎಷ್ಟೋ ವಿಶ್ವಾಸಗಳು ನುಚ್ಚು ನೂರಾಗಿ ಹೋಗಿದೆ, ಆದರೆ ವಿಶ್ವಾಸದ ಮೇಲಿರುವ ನಂಬಿಕೆ ಅಭ್ಯಾಸ ಚೂರಾಗಿಲ್ಲ. ನಿಮ್ಮ ಕಷ್ಟದಲ್ಲಿ ನೀವು ಒಂಟಿಯಾಗಿರುವುದಕ್ಕೆ ಆಶ್ಚರ್ಯ ಪಡಬೇಡಿ. ಮುಳುಗುತ್ತಿರುವ ಹಡಗಿನಿಂದ ಎಲ್ಲರೂ ಇಳಿಯುವ ಪ್ರಯತ್ನ ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಂಡಿರಿ. ಮೌನದ ಇನ್ನೊಂದು ಅರ್ಥವು ಗೌರವ ಕೊಡುವುದಾಗಿದೆ, ಆದರೆ ಕೆಲವರು ಅದನ್ನು ನಮ್ಮ ದುರ್ಬಲತೆ ಎಂದುಕೊಳ್ಳುತ್ತಾರೆ. ನಮ್ಮನ್ನು ಯಾರು ಇಷ್ಟಪಡೋದಿಲ್ವೋ ಅವರಿಂದ ನಮಗೆ ಯಾವುದೇ ತೊಂದರೆ ಇಲ್ಲ, ಆದರೆ ಇಷ್ಟಪಡೋ ರೀತಿ ನಾಟಕವಾಡುತ್ತಾರಲ್ಲ ಅವರಿಂದಲೇ ತೊಂದರೆ ಅನಿಸುತ್ತೆ. ಮನುಷ್ಯನು ಇನ್ನೊಬ್ಬರ ತಪ್ಪಿನಿಂದ ಕಲಿಯಬೇಕು. ಯಾಕೆಂದರೆ ಪದೇ ಪದೇ ಅದೇ ತಪ್ಪನ್ನು ಮಾಡಿ ಕಲಿಯೋಕೆ ಜೀವನ ಅಷ್ಟು ದೊಡ್ಡದಾಗಿಲ್ಲ. ಪ್ರತಿಯೊಬ್ಬರಿಗೂ ಯಾವುದೇ ಕೆಲಸದಲ್ಲಿ ಮೊದಲ ಹೆಜ್ಜೆ ಇಡುವುದು ಭಯ ಎನಿಸುತ್ತೆ, ಆದರೆ ಕಷ್ಟಗಳ ನಂತರವೇ ಯಶಸ್ಸು ಸಿಗೋದು. ಕೆಲವು ಸಂಬಂಧಗಳು ಹೇಗಿರುತ್ತೆ ಅಂದರೆ ಅವುಗಳ ಜೊತೆ ಇದ್ದರೂ ಕಷ್ಟ ಅನಿಸುತ್ತೆ ಮತ್ತು ಆ ಸಂಬಂಧಗಳನ್ನು ಬಿಟ್ಟಿರುವುದು ಇನ್ನೂ ಕಷ್ಟ ಎನಿಸುತ್ತೆ. ಯಾವಾಗ ನಮ್ಮ ಗುರಿಯ ಮೇಲಿರುವ ಲಕ್ಷ್ಯವನ್ನು ಮರೆಯುತ್ತೇವೋ ಆಗಲೇ ಕಷ್ಟಗಳು ಕಾಣಲಾರಂಭಿಸುತ್ತೆ. ನಾನಿಲ್ಲದೆ ನಿನ್ನ ಕೈಯಿಂದ ಏನು ಮಾಡೋಕ್ಕಾಗಲ್ಲ ಎನ್ನುವವರ ಮುಂದೆ ಸಾಧನೆಯನ್ನು ಮಾಡಿ ತೋರಿಸಿ. ನಮ್ಮ ಕನಸಿನಿಂದ ನಮ್ಮವರಿಂದ ದುಃಖ ಬಿಟ್ಟು ಮತ್ತಿನ್ನೇನು ಸಿಕ್ಕಿಲ್ಲ. ನಿನ್ನೆ ಏನಾಗಿದ್ದೇವೆ ಎನ್ನುವುದು ಕೆಲವು ಜನರಿಗಷ್ಟೇ ಗೊತ್ತು, ನಾಳೆ ಏನಾಗುತ್ತೇವೆ ಎನ್ನುವುದು ಇಡೀ ಜಗತ್ತಿಗೆ ಗೊತ್ತಾಗುವ ಹಾಗೆ ಮಾಡಿ. ಇಲ್ಲಿ ಎಲ್ಲರಿಗೂ ಬಾಗಿಲ ರಂಧ್ರಗಳಿಂದ ಇಣುಕಿ ನೋಡುವ ಚಟ ಇದೆ, ಆದರೆ ಬಾಗಿಲು ತೆಗೆದ ಮೇಲೆ ಬಂದು ಕೇಳುವವರೇ ಇರುವುದಿಲ್ಲ. ತಪ್ಪುಗಳು ನಮ್ಮ ಬೆನ್ನ ಇದ್ದ ಹಾಗೆ ಬೇರೆಯವರ ಬೆನ್ನು ಕಾಣಿಸುತ್ತೆ, ಆದರೆ ನಮ್ಮ ಬೆನ್ನೇ ನಮಗೆ ಕಾಣಿಸೋಲ್ಲ. ಅವರವರ ಸ್ವಭಾವಕ್ಕೆ ತಕ್ಕಂತೆ ಮನಸ್ಸು ಇರುತ್ತೆ. ಒಬ್ಬರು ಪಾರಿವಾಳಕ್ಕೆ ಗುಂಡು ಹೊಡೆದರೆ ಒಬ್ಬರು ಅದಕ್ಕೆ ನೀರು ಇಡುತ್ತಾರೆ. ಈ ಜಗತ್ತಿನಲ್ಲಿ ಇರಲು ಎರಡು ಪ್ರಮುಖವಾದ ಸ್ಥಳಗಳಿವೆ. ಅವುಗಳೆಂದರೆ ಒಬ್ಬರ ಹೃದಯ ಮತ್ತು ಒಬ್ಬರ ಪ್ರಾರ್ಥನೆ. ನಮ್ಮ ಬೆನ್ನ ಹಿಂದೆ ಮಾತನಾಡುವುದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ನಮ್ಮ ಮುಖದ ಮೇಲೆ ಮಾತನಾಡೋ ಯೋಗ್ಯತೆಯೇ ಅವರಿಗಿರಲ್ಲ. ಪರಿಸ್ಥಿತಿಯನ್ನು ಬದಲಾಯಿಸುವಂಥ ಜೀವನ ಸಂಗಾತಿ ಇರಲಿ, ಪರಿಸ್ಥಿತಿಯೊಂದಿಗೆ ಬದಲಾವಣೆ ಆಗೋ ಜೀವನ ಸಂಗಾತಿ ಬೇಡ. ಎಲ್ಲರೂ ಹೇಳೋ ಹಾಗೆ ಸಮಯದೊಂದಿಗೆ ದುಃಖ ಕಮ್ಮಿ ಆಗುತ್ತಾ ಹೋಗುತ್ತೆ ಅಂತ, ಆದರೆ ನಿಜ ಹೇಳಬೇಕಂದ್ರೆ ನಾವು ಸಮಯದೊಂದಿಗೆ ದುಃಖವನ್ನು ಸಹಿಸಿಕೊಳ್ಳುವ ಕಲೆಯನ್ನು ಕಲಿತಿರುತ್ತೇವೆ ಅಷ್ಟೇ. ನಮ್ಮವರೇ ನಮ್ಮ ಹೃದಯವನ್ನು ಘಾಸಿಗೊಳಿಸುತ್ತಾರೆ. ಬೇರೆಯವರಿಗೆ ಏನು ಗೊತ್ತು ನಮ್ಮ ಹೃದಯದ ನೋವು. ಈಗಿನ ದಿನಗಳು ಹೇಗೆ ಅಂದರೆ ಕೆಟ್ಟವರಿಗೆ ಒಳ್ಳೆಯ ದಿನಗಳಿವೆ, ಒಳ್ಳೆಯವರಿಗೆ ಕೆಟ್ಟ ದಿನಗಳು. ನೀವು ತುಂಬ ಪ್ರೀತಿಸುವವರು ನಿಮ್ಮನ್ನು ಬೇಡ ಅಂತ ನಿರ್ಲಕ್ಷಿಸುತ್ತಿದ್ರೆ, ನಿಮ್ಮನ್ನು ಬೇಕಂತಲೇ ದೂರ ಇಡುತ್ತಿದ್ರೆ ನೀವು ಕೆಲವು ದಿನಗಳವರೆಗೆ ಅವರಿಗೆ ಕಾಲ್ ಅಥವಾ ಮೆಸೇಜನ್ನು ಕಳುಹಿಸಬೇಡಿ. ಅವರು ನಿಮ್ಮೊಂದಿಗೆ ಮಾತನಾಡಲು ಎಷ್ಟು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ಗಮನಿಸಿ. ಅವರ ಕಡೆಯಿಂದಲೂ ಕರೆ ಅಥವಾ ಮೆಸೇಜ್ ಬರದಿದ್ದರೆ ನಿಮ್ಮ ಕಡೆಯಿಂದಲೂ ಕಾಲ್ ಅಥವಾ ಮೆಸೇಜ್ ಮಾಡಬೇಡಿ. ಒಂದು ಮಾತು ನೆನಪಿಡಿ, ನಮ್ಮನ್ನು ಕಾಳಜಿ ಮಾಡದವರ ಹಿಂದೆ ಅಲೆಯುವುದು ಪ್ರೀತಿಯಲ್ಲ, ಮೂರ್ಖತನ. ನಿಲ್ಲಲು ಪ್ರಯತ್ನವೇ ಮಾಡದ ವ್ಯಕ್ತಿಯನ್ನು ನಿಮ್ಮ ಜೀವನದಿಂದ ಹೋಗಲು ಬಿಡುವುದೇ ಒಳ್ಳೆಯದು.
ಯಾವಾಗ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಬರುತ್ತೋ ನಮಗೆ ಒಳ್ಳೆಯದಾಗುವ ಕೆಲಸವನ್ನೇ ಮಾಡುತ್ತಾನೆ. ನಮಗೆ ಸರಿ ಹೊಂದದ ಜನರನ್ನು ಆದಷ್ಟು ನಮ್ಮ ಜೀವನದಿಂದ ದೂರ ಮಾಡಿಬಿಡುತ್ತಾನೆ. ಮಾತು ಮತ್ತು ವ್ಯಕ್ತಿಗಳು ಒಂದೇ ಆಗಿರುತ್ತಾರೆ, ಆದರೆ ಅರ್ಥದಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ. ಯಾರು ನಮ್ಮನ್ನು ನಿಜವಾಗಿ ಪ್ರೀತಿ ಮಾಡಿರುತ್ತಾರೋ ಅವರಿಗೆ ನಾವು ಯಾವಾಗಲೂ ಸರಿಯಾಗಿಯೇ ಕಾಣಿಸುತ್ತೇವೆ. ಅದೇ ತೋರಿಕೆಯ ಪ್ರೀತಿ ಮಾಡುವವರಿಗೆ ಯಾವಾಗಲೂ ನಾವೇನೇ ಮಾಡಿದರೂ ತಪ್ಪಾಗೇ ಕಾಣಿಸುತ್ತೆ. ಜೀವನ ತುಂಬಾ ಸುಂದರವಾಗಿದೆ, ಒಮ್ಮೆ ನಗಿಸುತ್ತೆ, ಒಮ್ಮೆ ಅಳಿಸುತ್ತೆ. ಯಾರು ಈ ಜೀವನದ ಸಂತೆಯಲ್ಲಿ ಆನಂದದಿಂದ ಜೀವಿಸುತ್ತಾರೋ ಜೀವನ ಅಂಥವರ ಮುಂದೆ ತಲೆಬಾಗುತ್ತೆ. ಕಳೆದುಕೊಂಡು ಪಡೆದುಕೊಳ್ಳುವ ಮಜಾನೇ ಬೇರೆ, ಅತ್ತು ನಗುವುದರ ಮಜಾನೇ ಬೇರೆ. ಸೋಲು ಜೀವನದ ಒಂದು ಭಾಗ, ಸೋತು ಗೆಲ್ಲುವುದರ ಮಜಾನೇ ಬೇರೆ. ಸಂಬಂಧ ಮತ್ತು ಸಂಪತ್ತುಗಳನ್ನು ಸಮಾನವಾಗಿ ನೋಡಿ, ಯಾಕೆಂದರೆ ಎರಡನ್ನು ಗಳಿಸುವುದು ತುಂಬಾ ಕಷ್ಟ, ಕಳೆದುಕೊಳ್ಳುವುದು ತುಂಬಾ ಸರಳ. ಒಳ್ಳೆಯವರಿಗೆ ಒಳ್ಳೆಯವರೇ ಆಗಿರಿ, ಆದರೆ ಕೆಟ್ಟವರಿಗೆ ಕೆಟ್ಟವರಾಗಬೇಡಿ. ವಜ್ರಕ್ಕೆ ವಜ್ರವೇ ಹೋಲಿಕೆ, ಕೆಸರಿನಿಂದ ಕೆಸರನ್ನೇ ಸ್ವಚ್ಛ ಮಾಡೋದಕ್ಕೆ ಆಗೋದಿಲ್ಲ. ಜೀವನದ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಯಾರು ನಿಮಗೆ ಜೀವನವನ್ನು ನೀಡಿದ್ದಾರೋ ನಿಮ್ಮ ಬಗ್ಗೆ ಯೋಚನೆ ಮಾಡಿರಲೇಬೇಕಲ್ವಾ? ನೀವು ಸರಿಯಾಗಿದ್ರೆ ಅದನ್ನು ಸಾಬೀತುಪಡಿಸುವ ಅವಶ್ಯಕತೆ ಇಲ್ಲ. ನೀವು ಸರಿಯಾಗಿದ್ರೆ ಅದಕ್ಕೆ ಸಮಯವೇ ಉತ್ತರ ನೀಡುತ್ತೆ. ಸಮಯ ಮತ್ತು ಜೀವನ ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕರು. ಜೀವನವು ಸಮಯವನ್ನು ಸದುಪಯೋಗ ಮಾಡುವುದನ್ನು ಕಲಿಸಿಕೊಡುತ್ತೆ. ಸಮಯ ಜೀವನದ ಮೌಲ್ಯವನ್ನು ಕಲಿಸಿಕೊಡುತ್ತೆ. ಎಲ್ಲರ ಅದೃಷ್ಟ ಚೆನ್ನಾಗಿರಲ್ಲ. ಯಾರು ನಮ್ಮ ಅದೃಷ್ಟವನ್ನು ತಾವೇ ಬರೆಯುತ್ತಾರೋ ಅವರೇ ಯಶಸ್ವಿಯಾಗುತ್ತಾರೆ. ಜೀವನ ಕಷ್ಟಗಳಿಂದ ಕೂಡಿದೆ. ನಿಮ್ಮ ಆತ್ಮಸ್ಥೈರ್ಯವನ್ನು ನೀವೇ ಹೆಚ್ಚಿಸಿಕೊಳ್ಳಿ. ಕಷ್ಟಗಳು ಎಲ್ಲರಿಗೂ ಬರುತ್ತೆ. ಕೆಲವರು ಅರಳುತ್ತಾರೆ, ಕೆಲವರು ಮುದುಡಿ ಹೋಗುತ್ತಾರೆ. ನಿಮ್ಮ ಪ್ರತಿ ಹೆಜ್ಜೆಯನ್ನು ರಹಸ್ಯವಾಗಿಡಿ. ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ನಿಮಗೆ ಒಳ್ಳೆಯದೇ ಬಯಸುತ್ತಾರೆ ಅಂದುಕೊಳ್ಳೋದು ಮೂರ್ಖತನ. ನೀವು ಮಾಡೋ ಒಳ್ಳೆಯ ಕೆಲಸ ಯಾರೂ ನೆನಪಿಟ್ಟುಕೊಳ್ಳೋದಿಲ್ಲ, ಆದರೆ ನಿಮ್ಮಿಂದ ಆದ ಒಂದೇ ಒಂದು ತಪ್ಪನ್ನು ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಈ ಕರ್ಮಭೂಮಿ ಮೇಲೆ ಎಲ್ಲರೂ ಶ್ರಮ ಪಡಬೇಕು. ದೇವರು ಗೆರೆಗಳನ್ನಷ್ಟೇ ಕೊಡುತ್ತಾನೆ, ಅದರಲ್ಲಿ ಬಣ್ಣ ನಾವೇ ತುಂಬಬೇಕು. ಗುಣ ಎಲ್ಲರಲ್ಲೂ ಇರುತ್ತೆ. ಕೆಲವರದ್ದು ಮುಚ್ಚಿ ಹೋಗುತ್ತೆ, ಇನ್ನು ಕೆಲವರದ್ದು ಹಚ್ಚಾಗುತ್ತೆ. ಯಾರು ಕಷ್ಟಪಟ್ಟು ಜೀವನದಲ್ಲಿ ಯಶಸ್ವಿಯಾಗಿರುತ್ತಾರೋ ಅವರಿಗೆ ಇನ್ನೊಬ್ಬರ ಕಷ್ಟದ ಬೆಲೆ ಅರ್ಥವಾಗುತ್ತೆ. ಯಾರಿಗೆ ಎಲ್ಲವೂ ಸಲೀಸಾಗಿ ಸಿಕ್ಕಿಬಿಡುತ್ತೋ ಅವರಲ್ಲಿ ಅಹಂಕಾರವು ಮನೆ ಮಾಡಿರುತ್ತೆ. ನೀವು ಏನು ಕೊಡ್ತೀರೋ ತಿರುಗಿ ಅದೇ ಬರೋದು. ಅದು ಗೌರವವೇ ಆಗಿರಲಿ, ಮೋಸವೇ ಆಗಿರಲಿ. ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆ ಬಿಡಲ್ಲ, ಆದರೆ ಶಾಪ ನಮ್ಮ ಬೆನ್ನು ಬಿಡಲ್ಲ. ಕನಸುಗಳು ಸುಳ್ಳು, ಆಸೆಗಳು ಅಪೂರ್ಣ ಎನ್ನುವುದು ಗೊತ್ತು, ಆದರೆ ಜೀವನವನ್ನು ಜೀವಿಸಲು ತಪ್ಪು ತಿಳುವಳಿಕೆಯ ಅವಶ್ಯಕತೆಯೂ ಇದೆ ಅಲ್ವಾ? ನಿಮ್ಮ ಪ್ರತಿ ಹೆಜ್ಜೆಯನ್ನು ರಹಸ್ಯವಾಗಿಡಿ. ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ನಿಮಗೆ ಒಳ್ಳೆಯದೇ ಬಯಸುತ್ತಾರೆ ಅಂದುಕೊಳ್ಳೋದು ಮೂರ್ಖತನ. ಜೀವನ ಕಷ್ಟಗಳಿಂದ ಕೂಡಿದೆ. ನಿಮ್ಮ ಆತ್ಮಸ್ಥೈರ್ಯವನ್ನು ನೀವೇ ಹೆಚ್ಚಿಸಿಕೊಳ್ಳಿ. ಕಷ್ಟಗಳು ಎಲ್ಲರಿಗೂ ಬರುತ್ತೆ. ಕೆಲವರು ಅರಳುತ್ತಾರೆ, ಇನ್ನೂ ಕೆಲವರು ಮುದುಡಿ ಹೋಗುತ್ತಾರೆ. ಎಲ್ಲರ ಅದೃಷ್ಟ ಚೆನ್ನಾಗಿರಲ್ಲ. ಯಾರು ತಮ್ಮ ಅದೃಷ್ಟವನ್ನು ತಾವೇ ಬರೆಯುತ್ತಾರೋ ಅವರೇ ಯಶಸ್ವಿಯಾಗುತ್ತಾರೆ. ಅಹಂಕಾರ ಮತ್ತು ಸಂಸ್ಕಾರದಲ್ಲಿ ತುಂಬಾ ವ್ಯತ್ಯಾಸ ಇದೆ. ಅಹಂಕಾರವು ಇನ್ನೊಬ್ಬರನ್ನು ಬಾಗಿಸಿ ಖುಷಿಪಡುತ್ತೆ, ಆದರೆ ಸಂಸ್ಕಾರ ತಾನೇ ಮೊದಲು ತಲೆಬಾಗಿ ಖುಷಿಪಡುತ್ತೆ. ಜೀವನದಲ್ಲಿ ಅರ್ಧ ದುಃಖಗಳು ಬರಲು ಕಾರಣ ಯಾರ ಮೇಲೆ ವಿಶ್ವಾಸ ಇಡಬಾರದೋ ಅವರ ಮೇಲೆ ವಿಶ್ವಾಸ ಇಟ್ಟು ಎಡವುತ್ತೇವೆ. ಮನುಷ್ಯ ಹಾಳಾಗಲು ಈ 6 ಪ್ರಮುಖ ಕಾರಣಗಳೆಂದರೆ ನಿದ್ದೆ, ಸಿಟ್ಟು, ಭಯ, ಸುಸ್ತು, ಆಲಸ್ಯತನ, ಕೆಲಸವನ್ನು ಮುಂದೂಡುವ ಅಭ್ಯಾಸಗಳು.